ಹೊಸ ವರ್ಷಾಚರಣೆಗೆ ಈಗ ಸಂಭ್ರಮಕ್ಕೆ ಶುರುವಾಯಿತು. ಕೌಂಟ್ ಡೌನ್ ಟಿಕ್ ಟಿಕ್ ಅಂತ ಈಗ ಗಡಿಯಾರ ಹೊಸ ವರ್ಷದತ್ತ 2024ರತ್ತ ಈಗ ಸಾಗ್ತಾ ಇದೆ. ಬೆಂಗಳೂರಿನ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಲ್ಲಿ ಇವತ್ತು ಹದ್ದಿನ ಕಣ್ಣಿಡಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಎಲ್ಲ ಕಡೆ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈಗ ಯುವಕ ಯುವತಿಯರು ಬರ್ತಿದ್ದಾರೆ. ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಸಂಭ್ರಮವೋ ಸಂಭ್ರಮ. ಕೋರಮಂಗಲ ಚರ್ಚ್ ಸ್ಟ್ರೀಟ್ ಕೇರಿಸಿಕೊಂಡು ಕುಣಿದು ಕುಪ್ಪಳಿಸೋಕೆ ಕಾತರಾದಂಥ ಜನ. ಸಾಮಾನ್ಯವಾಗಿ MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದು ಅಲ್ಲೇ ಇರುವಂಥ ಪಬ್ಗಳಲ್ಲಿ ಪಾರ್ಟಿ ಮಾಡುವಂಥವ್ರು, ಇನ್ನೊಂದಷ್ಟು ಜನ ಬೇರೆ ಕಡೆ ಎಣ್ಣೆ ಪಾರ್ಟಿ ಮಾಡ್ಕೊಂಡು ನಂತರ 11 ಗಂಟೆ ಮೇಲೆ ಈ MG ರೋಡ್, ಬ್ರಿಗೇಡ್ ರೋಡಿಗೆ ಹೋಗುವಂಥ ಒಂದು ಕ್ಯಾಟಗರಿ. ಸೊ ಇಲ್ಲಿ ನಾವು ಗಮನಿಸ್ಬೋದು ಹೊಸ ವರ್ಷ ಆಚರಣೆ ಸಂಭ್ರಮಕ್ಕೆ ಈಗ ಟಿಕ್ ಟಿಕ್ ಅಂತ ಈಗ ಟೈಮ್ ಹೋಗ್ತಾ ಇದೆ. ಈಗಾಗಲೇ 5:10 ಆಗ್ತಾ ಬಂತು. ಇನ್ನೇನು ಕೇವಲ ಇರುವಂಥ ಸಮಯ ಕಡಿಮೆ ಇದೆ. 6 ತಾಸು, ಮ್ಯಾಕ್ಸಿಮಮ್ 6ರಿಂದ 6 ತಾಸು, ಸುಮಾರು ಒಂದು 45 ನಿಮಿಷ. ಸೊ ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲಿ ಸಂಭ್ರಮ ಹೆಚ್ಚಾಗಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹಿಂದೆ ಆಗಿರುವಂಥ ಒಂದಷ್ಟು ಘಟನೆಗಳಿಂದ ಎಚ್ಚೆತ್ತಿರುವಂಥ ಪೊಲೀಸ್ ಇಲಾಖೆ ಈ ಬಾರಿ ನೀಟಾಗಿ ಬ್ಯಾರಿಕೇಡ್ಗಳನ್ನು, ಪ್ರತಿ ಬಾರಿ ಆ ಒಂದು ಘಟನೆಗಳಾದ ನಂತರ ಈ ಹೆಚ್ಚಿನ CCTVಗಳನ್ನು ಹಾಕೋದಿರ್ಬೋದು. ಹೆಣ್ಣು ಮಕ್ಕಳ ಸುರಕ್ಷತೆ ಭಾಳ ಮುಖ್ಯವಾಗಿರುವಂಥದ್ದು ಇದು. ಭಾಳಷ್ಟು ಪಾರ್ಟಿಗಳನ್ನು ನಾವು ನೋಡಿದ್ದೀವಿ, ಕೆಲವೊಮ್ಮೆ ಇಂಥ ಕಂಪ್ಲೇಂಟ್ಗಳು ಬಂದಿದ್ದು. ಸೊ ಅದಾದಮೇಲೆ ಪಾನಮತ್ತರಾಗಿ ಮಿಸ್ಬಿಹೇವ್ ಮಾಡುವಂಥ ವಿಚಾರ ಇರ್ಬೋದು. ಇದೆಲ್ಲಕ್ಕೆ ಸಂಬಂಧಪಟ್ಟಾಗಿ ಈಗ ಪೊಲೀಸರು ಕೂಡ ಕಣ್ಗಾವಲನ್ನು ಇಟ್ಟಿದ್ದಾರೆ. ಹೆಚ್ಚಿನ CC ಕ್ಯಾಮ್ರಾಗಳನ್ನು ಹಾಕಲಾಗಿದೆ. ಸೊ MG ರೋಡ್ ಮತ್ತು ಬ್ರಿಗೇಡ್ ರೋಡ್ಗೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆ ಬರ್ತಾ ಇದ್ದಾರೆ. ಸೊ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸೊ ಬ್ರಿಗೇಡ್ ರೋಡ್ ಹಾಗೆ MG ರೋಡ್ 2 ಕಡೆ ಕೂಡ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಿವು. ಇನ್ನು ಕೋರಮಂಗಲ ಚರ್ಚ್ ಸ್ಟ್ರೀಟ್ ಎಲ್ಲೂ ಕೂಡ ಹೆಚ್ಚಿನ ಭದ್ರತೆ ಜೊತೆಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಇದು ಸದ್ಯಕ್ಕೆ MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಆಗಿರುವಂಥ ಸಿದ್ಧತೆಗಳ ವಿಚಾರ ನಾವು ನೋಡ್ತಾ ಇದ್ದೀವಿ. ಪ್ರಿಪರೇಷನ್ಗಳು ಆಗ್ತಾ ಇದೆ. ಇದೀಗ ಬೆಂಗಳೂರಿನ ಹಾಟ್ಸ್ಪಾಟ್ಗಳಿಂದ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಹಾಗೆ ಮಂಗಳ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಮೊದಲು ಮಂಗಳ ಬಳಿ ಹೋಗೋದಾದ್ರೆ, ಮಂಗಳ, ಇವತ್ತು ಈ ವರ್ಷದ ಕೊನೆಯ ದಿನ. ಬಹಳಷ್ಟು ಮಂದಿಗೆ ನಾಳೆ ಇಲ್ವೇ ಏನೋ ಅನ್ನೋ ರೀತಿಯಾಗೆಲ್ಲ ಪಾರ್ಟಿ ಮಾಡುವಂಥವ್ರು ಕೂಡ ಇದ್ದಾರೆ. ಸೊ MG ರೋಡಲ್ಲಂತೂ ಬ್ರಿಗೇಡ್ ರೋಡಲ್ಲಿ ಹೆಚ್ಚಿನ ಕ್ರೌಡ್ ಇರುತ್ತೆ. ಸೊ ಏನೆಲ್ಲ ಸಿದ್ಧತೆಗಳು ಕಂಡು ಬರ್ತಾ ಇದೆ ಇಯರ್ ಎಂಡ್ ಸೆಲೆಬ್ರೇಷನ್ಗೆ? ಅವಿನಾಶ್, 2023ಕ್ಕೆ ಗುಡ್ ಬೈ ಹೇಳಿ 2024ನ್ನ ಸ್ವಾಗತ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಸಜ್ಜಾಗಿದ್ದಾರೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದಾಗ ನಮ್ಗೆಲ್ರಿಗೂ ನೆನಪಿಗೆ ಬರೋದು ಒಂದು ಬ್ರಿಗೇಡ್ ರೋಡು, ಮತ್ತೊಂದು MG ರೋಡು. ಸೊ ನಾನೀಗ ಬ್ರಿಗೇಡ್ ರೋಡ್ ಮತ್ತು MG ರೋಡ್ನಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ, ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಬೇಕು, ಜೊತೆಗೆ ಅದನ್ನು ವೆಲ್ಕಮ್ ಮಾಡಬೇಕು ಅನ್ನೋದಕ್ಕೆ ಯೂತ್ಸ್ ಯಾವ ರೀತಿ ಬಂದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಯೂತ್ಸ್ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಲರ್ಫುಲ್ ಡ್ರೆಸ್ಗಳನ್ನು ಹಾಕ್ಕೊಂಡು ಬ್ರಿಗೇಡ್ ರೋಡ್ಗೆ ಬರ್ತಾ ಇರೋವಂಥದ್ದು. ಇನ್ನು ಲೈಟಿಂಗ್ ವ್ಯವಸ್ಥೆ ಕೂಡ ಆಗಿರುವಂಥದ್ದು ಇಲ್ಲಿ. ಸೊ ಇನ್ನೂ ಹೇಳಬೇಕು ಅಂತ ಅಂದರೆ, ಇಂದಿನ ವರ್ಷ ಆಗಿದ್ದಂತಹ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲಿ ಆಗಬಾರ್ದು ಅನ್ನೋದಕ್ಕೆ ಪೊಲೀಸರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು 2 ಕಡೆಗಳಲ್ಲೂ ನೀವು ನೋಡ್ತಾ ಇರ್ಬೋದು. ಆ ಕಡೆ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಕುಟುಂಬದವ್ರಿಗೆ ಮಾತ್ರ ಒಂದು ಸಪರೇಟ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಂದರೆ ಮಹಿಳಾ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದ್ದು, CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇನ್ನು ಬ್ರಿಗೇಡ್ ರೋಡ್ ಅಂತ ಅಂದಾಗ ಇಲ್ಲಿ ತುಂಬಾನೇ ಸೆಲೆಬ್ರೇಷನ್ನು ಮತ್ತು ತುಂಬಾನೇ ಕುಣಿದು ಕುಪ್ಪಳಿಸಿ ಎಲ್ಲರೂ ಕಿಕ್ಕೇರಿಸಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಹೀಗಾಗಿ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ, ಅಂದರೆ ಯಾವುದೇ ರೀತಿ ಒಂದು ಶಾರ್ಟ್ ಸರ್ಕ್ಯೂಟೋ ಅಥವಾ ಮತ್ತೊಂದೋ ಏನೂ ಆಗಬಾರ್ದು ಅನ್ನೋದಕ್ಕೆ ಬೆಸ್ಕಾಂ ಮಂದಿ ಕೂಡ ಇಲ್ಲಿ ಬಂದಿರೋವಂಥದ್ದು. ಇನ್ನು DJ ಇರುತ್ತೆ. ಎಲ್ಲರೂ ಕೂಡ ಈಗ ಆಲ್ರೆಡಿ ಸಖತ್ ಎಂಜಾಯ್ ಮಾಡೋದಕ್ಕೆ ಬ್ರಿಗೇಡ್ ರೋಡ್ ಮತ್ತು MG ರೋಡ್ಗೆ ಬರ್ತಿರೋವಂಥದ್ದು. ಇನ್ನು 7 ಗಂಟೆಯ ನಂತರ ಇಲ್ಲಿ ವಾಹನಗಳ ನಿರ್ಬಂಧ ಕೂಡ ಹೇರಲಾಗುತ್ತೆ. ಯಾವುದೇ ರೀತಿ ವಾಹನ ಕೂಡ ಸಂಚಾರ ಇರೋದಿಲ್ಲ. ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಇವತ್ತು ಏನು ನ್ಯೂ ಇಯರ್ನ ಸೆಲೆಬ್ರೇಷನ್ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಅವಿನಾಶ್, ಅಂದರೆ ಬೆಂಗಳೂರಿಗೆ ಬರೋರಿಗೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಒಮ್ಮೆ ಆದರೂ ನಾವು ಬ್ರಿಗೇಡ್ ರೋಡ್ ಮತ್ತು
MG ರೋಡ್ಗೆ ಹೋಗಿ ಎಲ್ಲರ ಜೊತೆ ಒಂದು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕನಸು ಇದ್ದೇ ಇರುತ್ತೆ. ಸೊ ಹೀಗಾಗಿ ಈ ಬಾರಿ ಅಂದರೆ ಕಳೆದ ಬಾರಿ ಸಾಕಷ್ಟು ಕಾರಣಗಳಿಂದ ಅಂದರೆ ಕರೋನಾನೋ ಮತ್ತೊಂದು ಕಾರಣಗಳಿಂದ ಸಾಕಷ್ಟು ಕಡಿಮೆ ಇತ್ತು ಜನಸಂಖ್ಯೆ, ಆದರೆ ಸಾವಿರಾರು ಜನ ಬಂದಿದ್ರು. ಆದರೆ ಈ ಬಾರಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಇರೋದು ಕಾರಣ ಲಕ್ಷಾಂತರ ಮಂದಿ ಸೇರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಂಡ ಇರುವಂಥದ್ದು. ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅವಿನಾಶ್. ಈಗ ಆಲ್ರೆಡಿ ಯೂತ್ಸ್ ಅಂತೂ ಸಿಕ್ಕಾಪಟ್ಟೆ ಒಂದು ಸಖತ್ ಎಕ್ಸೈಟ್ಮೆಂಟ್ ಆಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಇಲ್ಲಿ ಬರ್ತಿರೋವಂಥದ್ದು ಅವಿನಾಶ್. ಎಸ್ ಮಂಗಳ, ಹಾಗೆ ಸಂಪರ್ಕದಲ್ಲಿರಿ. ಈಗ ನಮ್ಮ ಜೊತೆ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಇವತ್ತಿನ ಇಯರ್ ಎಂಡ್ ಪಾರ್ಟಿಗೆ ಯಾವ ರೀತಿ ಸಿದ್ಧತೆಗಳಾಗ್ತಿದೆ, ಜೊತೆಗೆ ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಈ ಬಾರಿ ಏನಾದರೂ ಸ್ಪೆಷಲ್ ಅಟ್ರಾಕ್ಷನ್ ಅನ್ನೋ ರೀತಿಯಾಗಿದೆಯಾ ಸೆಲೆಬ್ರೇಷನ್ ಅಲ್ಲಿ? ಹೌದೇನಸ್, ಖಂಡಿತವಾಗ್ಲೂ ಕೂಡ 2023ಕ್ಕೆ ಬಾಯ್ ಬಾಯ್ ಹೇಳಿ 2024ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಈಗ ಆಲ್ರೆಡಿ ಕೂಡ ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿಗೆ ಆಲ್ರೆಡಿ ಕೂಡ ಸಿದ್ಧವಾಗಿರುವಂಥ ಸದ್ಯ ನಾನೀಗ ಬೆಂಗಳೂರಿನ MG ರಸ್ತೆಯಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಅವಿನಾಶ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ, ಅಂದರೆ ಈ ವರ್ಷ ತಾವು ಕೇಳಿದಂತೆ ಈ ಬಾರಿ ವಿಶೇಷವಾಗಿ LED ಲೈಟ್ಗಳಿರ್ಬೋದು, ಜಗಮಗಿಸುವ ಸೀರಿಯಲ್ ಸೆಟ್ಗಳಿರ್ಬೋದು, ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ಸೀರಿಯಲ್ ಸೆಟ್ಗಳನ್ನು ಕೂಡ ತರಿಸಿರುವಂಥದ್ದು. MG ರಸ್ತೆ ಇರ್ಬೋದು, ಬ್ರಿಗೇಡ್ ರಸ್ತೆ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಈ ಮೂರೂ ರಸ್ತೆಗಳು ಒಂದು ಜಂಕ್ಷನ್ ಆಗುವಂಥ ಸ್ಥಳದಲ್ಲಿ ನಾನು ಈಗಾಗಲೇ ನಿಂತ್ಕೊಂಡಿದ್ದೀನಿ. ಸ್ಥಳಕ್ಕೆ ಈಗಾಗಲೇ ಕೂಡ DCP ಕೂಡ ಬಂದಿರುವಂಥದ್ದು. DCP ಇರ್ಬೋದು ಮತ್ತು ACPಗಳು, ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳ ಒಂದು ಬಿಗಿ ಭದ್ರತೆಯೊಂದಿಗೆ ಈ ಒಂದು ಸೆಲೆಬ್ರೇಷನ್ನ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮಧ್ಯರಾತ್ರಿ 12 ಗಂಟೆಗೆ ಈ ಒಂದು ಏನು 2024 ಸೆಲೆಬ್ರೇಷನ್ ಆರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಥರವಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾಫಿಕ್ ಇಲಾಖೆ ಇರ್ಬೋದು, ಎರಡೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂಥದ್ದು. ಕಳೆದ ವರ್ಷ ಮತ್ತು ಅದರಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 250ರಿಂದ 300 CCTV ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು. ಆದರೆ ಈ ಬಾರಿ 800ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಈಗ ಆಲ್ರೆಡಿ ಕೂಡ ಅಳವಡಿಸಿರುವಂಥದ್ದು. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಟೆಕ್ನಾಲಜಿ ಹೊಂದಿರುವಂಥ ಒಂದು CCTV ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಯಾವುದೇ ಥರವಾದಂಥ ಕ್ಯಾಮ್ರಾಗಳು ಅಂದರೆ ಫೋಕಸ್ ಇಲ್ಲದೆ ಇದ್ದರೆ, ಹೈ ಟೆಕ್ನಾಲಜಿಯನ್ನು ಹೊಂದಿಲ್ಲದೆ ಇದ್ದರೆ, ಏನಾದರೂ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಅತ್ಯಾಚಾರಗಳು, ಇಲ್ಲಾಂದರೆ ಹೆಣ್ಣುಮಕ್ಕಳ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ರೆ ಆ ಒಂದು ಕ್ಯಾಮ್ರಾದಲ್ಲಿ ಅದು ಕವರ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಬಾರಿ ಹೈ ಟೆಕ್ನಾಲಜಿ ಹೊಂದಿರುವಂಥ CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಹೆಜ್ಜೆ ಹೆಜ್ಜೆಗೂ CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಪೊಲೀಸರು ಕೂಡ ಸರ್ಪಗಾವಲನ್ನೇ ಹಾಕಿರುವಂಥದ್ದು. ಈಗೇನು ಒಂದು ರಸ್ತೆ ತೋರಿಸ್ತಾ ಇದ್ದೀನಿ, MG ರೋಡ್ನ ಜಂಕ್ಷನ್ ಏನಿದೆ, ಈ ಒಂದು MG ರೋಡ್ನ ಜಂಕ್ಷನ್ನು ಸಾಮಾನ್ಯವಾಗಿ 6:30-7 ಗಂಟೆ ಅಷ್ಟೊತ್ತಿಗೆ ಈ ಒಂದು ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗುತ್ತೆ. ಈಗ ವಾಹನ ಮತ್ತು ಸಾರ್ವಜನಿಕ ಸಂಚಾರಕ್ಕೆ ಈಗ ಆಲ್ರೆಡಿ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಈ ಒಂದು ರಸ್ತೆ ಮೂಲಕವಾಗಿ ಓಡಾಡ್ತಿದ್ದಾರೆ. 6:30-7 ಗಂಟೆ ಸುಮಾರಿಗೆ ಈ ಒಂದು ರಸ್ತೆಯನ್ನು ಬಂದ್ ಮಾಡಲಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬೇರೆ ಬೇರೆ ಭಾಗಗಳಿಂದ, ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್, MG ರೋಡ್ಗೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಆಲ್ರೆಡಿ ಕೂಡ ಮುಂಜಾಗ್ರತಾ ಕ್ರಮವಾಗಿ CCTV ಕ್ಯಾಮ್ರಾಗಳನ್ನು ಹಾಕುವಂತಾಗಿರ್ಬೋದು, ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಹಾಕುವಂಥದ್ದಾಗಿರ್ಬೋದು, ಮತ್ತು ಮಹಿಳೆಯರು ಏನಾದರೂ ರಾತ್ರಿ ಸಂದರ್ಭದಲ್ಲಿ ಅಂದರೆ ಪಬ್ಬು, ಬಾರು ಈ ಥರದಕ್ಕೆಲ್ಲ ಹೋಗಿ ಬಂದ ನಂತರದಲ್ಲಿ ಏನಾದರೂ ತಲೆ ತಿರುಗುವಂಥದ್ದಾಗಿರ್ಬೋದು, ಅವರಿಗೆ ಸುಸ್ತಾಗುವಂಥದ್ದು ಆದರೆ ಅವರಿಗೆ ರೆಸ್ಟ್ ಮಾಡಲಿಕ್ಕೂ ಕೂಡ ಈಗ ಆಲ್ರೆಡಿ ರೆಸ್ಟಿಂಗ್ ರೂಮ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ಅವ್ರನ್ನ ಕರೆದುಕೊಂಡು ಹೋಗಲಿಕ್ಕೆ ಅಂದರೆ ವಾಹನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮಹಿಳೆಯರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ತಲೆ ತಿರುಗ್ತು, ಸುಸ್ತಾಯಿತು, ತಲೆ ತಿರುಗಿ ಏನಾದ್ರು ಬಿದ್ದರು, ಇಲ್ಲ ಏನಾರು ಅಹಿತಕರ ಘಟನೆಗಳು ನಡೀತು ಅನ್ನೋಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸೇಫ್ಟಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದೊಂದು. ಮತ್ತು ಬೆಂಗಳೂರು ನಗರದಲ್ಲಿ ಏನು ಇತ್ತೀಚೆಗೆ ಬೆಸ್ಕಾಂ ಕರೆಂಟ್ ವೈರ್ಗಳಿಂದ, ಬೆಸ್ಕಾಂನಿಂದ ಸಾಕಷ್ಟು ಅಹಿತಕರ ಘಟನೆಗಳು ನಡೀತಾ ಇದೆ, ಅದು ನಡೆಯದ ಹಿನ್ನೆಲೆಯಲ್ಲಿ ನಡಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೂಡ ಬೆಸ್ಕಾಂ ಇಲಾಖೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವಂಥ ನಾನು ಅವಿನಾಶ್ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಅಂದರೆ ಗ್ರೌಂಡ್ ಇರ್ಬೋದು ಮತ್ತು ಮೇಲ್ಭಾಗದಲ್ಲಿರ್ಬೋದು ಟ್ರಾನ್ಸ್ಫಾರ್ಮರ್ಗಳಿದೆ, ಆ ಟ್ರಾನ್ಸ್ಫಾರ್ಮರ್ಗಳಿಗೆ ಸೂಕ್ತವಾದಂಥ ಒಂದು ಭದ್ರತೆ ನೀಡುವಂಥದ್ದಾಗಿರ್ಬೋದು, ಮತ್ತು ಆ ಒಂದು ಟ್ರಾನ್ಸ್ಫಾರ್ಮರ್ಗಳ ಬಳಿ ಬೆಸ್ಕಾಂನ ಒಂದು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ. ಅಂದರೆ ಯಾವುದೇ ಥರವಾದಂಥ ಅಹಿತಕರ ಘಟನೆಗಳು ನಡಬಾರ್ದು ಅಂತೇಳಿ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸ್ಥಳದಲ್ಲೇ ಬೆಸ್ಕಾಂನ ಒಂದು ಸಿಬ್ಬಂದಿಗಳು ಕೂಡ ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು. ಬೆಳಗಿನಿಂದಲೇ ಏನೊಂದು MG ರಸ್ತೆ ಇರ್ಬೋದು, ಬ್ರಿಗೇಡ್ ರಸ್ತೆ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಈ ಒಂದು ಭಾಗಗಳಲ್ಲಿ ಬೆಸ್ಕಾಂನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅವರು ಕೂಡ ಸರ್ವಸನ್ನದ್ಧರಾಗಿ ಯಾವುದೇ ಥರವಾದಂಥ ಅಹಿತಕರ ಘಟನೆ ನಡೀಬಾರ್ದು, ಮತ್ತು ಕೆಳಗೆ ವೈರ್ಗಳು ಏನಾದ್ರು ಕಟ್ಟಾಗಿ ಬಿದ್ದಿದ್ರೆ, ತುಂಡಾಗಿ ಬಿದ್ದಿದ್ರೆ ಆ ವೈರ್ಗಳನ್ನು ಒಂದು ಈ ಒಂದು ಏನೊಂದು ಟ್ರಾನ್ಸ್ಫಾರ್ಮರ್ಗಳಿದೆ, ಟ್ರಾನ್ಸ್ಫಾರ್ಮರ್ಗಳಲ್ಲಿ ಒಳಗೆ ಕಟ್ ಮಾಡುವಂಥದ್ದಾಗಿರ್ಬೋದು. ಅಂದರೆ ಮಕ್ಕಳು, ಮರಿ ಈ ಥರದ್ದು ಸಂದರ್ಭಗಳು, ಮತ್ತು ಕತ್ಲು ಕೂಡ ಇರುತ್ತೆ. ಕತ್ಲೆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ವೈರು ಈ ಥರದ್ದು ಏನಾರು ತುಳಿದ್ರೆ ಎಲ್ಲಿ ಪ್ರಾಣಾಪಾಯ ಸಂಭವಿಸುತ್ತೋ ಅಂತೇಳಿ ಯಾವುದೇ ಕಾರಣಕ್ಕೂ ಅಂಥದ್ದೊಂದು ಆಗಬಾರ್ದು ಅಂತೇಳಿ ಬೆಸ್ಕಾಂ ಇಲಾಖೆ ಕೂಡ ಈಗಾಗಲೇ ಒಂದು ಸರ್ವಸನ್ನದ್ಧವಾಗಿರುವಂಥದ್ದು. ಈಗ ನಾನು ಹೆಂಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಈಗಾಗಲೇ KSRP ವಾಹನಗಳಿರ್ಬೋದು ಮತ್ತು DCPಗಳಿರ್ಬೋದು, ಅಂದರೆ ಸ್ಥಳಕ್ಕೆ ಈಗಾಗಲೇ DCP ಕೂಡ ಬಂದಿರುವಂಥದ್ದು.
ಬಿಗಿ ಭದ್ರತೆ ಅಂದರೆ ರಾತ್ರಿ 12 ಗಂಟೆ ಸಂದರ್ಭದಲ್ಲಿ ಯಾವುದೇ ಥರವಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋಂಥ ನಿಟ್ಟಿನಲ್ಲಿ ಖುದ್ದು ಸ್ಥಳಕ್ಕೆ ಈಗಾಗಲೇ DCP ಅವರು ಕೂಡ ಬಂದಿರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ ಹಾಗೆ ಮಂಗಳ ಇಬ್ಬರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕೆ.